ಬೇಡ ಗಾಡಿ ಬರ್ತದೆ. ನಾನೇ ತಗೊಬಂದೆ. ಅದು ಗೆಸ್ ಮಾಡ್ತೀಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಆಲ್ಮೋಸ್ಟ್ ಇವಾಗ ಗಂಟೆ ಬಂದು 3:45 ಆಯ್ತು. ಇನ್ನೂ ಪ್ರಾಗ್ಯ ಬರೋ ಟೈಮ್ ಆಯ್ತು. ಬರೋ ಟೈಮ್ ಅಂದ್ರೆ ಒಂದು 4:30 ಆಗ್ತದೆ ಅವಳು ಬರುವಾಗ. ಯಾವಾಗ್ಲೂ ಮನೆಗೆ ಬರುವಾಗ ಮಮ್ಮಿ ಏನಾದ್ರು ಮಾಡಿದ್ಯಾ, ತಿನ್ನಕ್ಕೆ ಏನಾದ್ರು ಮಾಡಿದ್ಯಾ, ಸ್ಪೆಷಲ್ ಆಗಿ ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ ಅಂತ ಕೇಳ್ತಾ ಇದ್ಲು. ಹಾಗೆ ಇವತ್ತು ಕುಂಬಳಕಾಯಿ ಸಾರು ಮಾಡುವ ಅಂತ ಹೇಳಿ ಕುಂಬಳಕಾಯಿ ಕಟ್ ಮಾಡಿದೆ. ಆವಾಗ ನೆನಪಾಯ್ತು ಒಂದು ಹಲ್ವಾ ಮಾಡಿ ಕೊಡೋಣ, ಇಷ್ಟಪಟ್ಟು ತಿಂತಾಳಲ್ಲ, ಹಾಗಾಗಿ ಏನಾದ್ರು ಮಾಡಿಟ್ರೆ ಖುಷಿ ಆಗುತ್ತೆ ಅವಳಿಗೆ. ಸೊ ಹಾಗಾಗಿ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಮಾಡ್ತಾ ಇದ್ದೀನಿ. ಕಾಶಿ ಹಲ್ವಾ ಅಂತೀವಲ್ಲ, ಅದು ತುಂಬಾ ಚೆನ್ನಾಗುತ್ತೆ. ಕ್ವಾಂಟಿಟಿ ಜಾಸ್ತಿಯಲ್ಲಿದ್ರೆ ಎಲ್ಲರಿಗೂ ಮಾಡಬಹುದಾಗಿತ್ತು. ಅಂದ್ರೆ ಸ್ವಲ್ಪನೇ ಕುಂಬಳಕಾಯಿ ಇದ್ದೀನಿ, ನಾನು ಪ್ರಾಗ್ಯಂಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಸಾಂಬಾರ್ ಮಾಡ್ಲಿಕ್ಕೆ ಹಾಕಿದ್ದೀನಿ ಕುಂಬಳಕಾಯಿ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಕೂಡ ತುಂಬಾನೇ ಇಷ್ಟ. ಬಟ್ ಅವ್ರಿಗೆ ಉಳಿತದೆಲ್ಲೋ ಗೊತ್ತಿಲ್ಲ, ಉಳಿದ್ರೆ ಅವ್ರಿಗೆ ಇಡ್ತಾಳೆ, ಇಲ್ಲ ಅಂದ್ರೆ ಅವಳೇ ತಿಂತಾಳೆ. ಸ್ವಲ್ಪನೇ ಮಾಡಿರೋದು. ಸೊ 4:30 ಅವಳು ಬರ್ತಾಳೆ, ಕರ್ಕೊಂಬರಕ್ ಹೋಗ್ಬೇಕು. ಅಷ್ಟರೊಳಗೆ ಸಾರೆಲ್ಲ ಮುಗಿಸ್ಬೇಕು. ನಾನು ನಿನ್ನೆ ಸಾಂಬಾರ್ ಇತ್ತು, ಅದನ್ನೇ ಹಾಕಿ ಊಟ ಮಾಡಿದೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡುವ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅಂತ ಹೇಳಿ. ಹಾಗೆ ನಾಳೆನು ವ್ಲಾಗ್ ಕಂಟಿನ್ಯೂ ಆಗ್ತದೆ, ಓಕೆನಾ? ಇವತ್ತು ಫುಲ್ ಡೇ ಮಳೆ ಅನ್ನೋದೇ ಇಲ್ಲ, ಬಿಸಿಲುಂಟು. ನಾನು ಪ್ರಾಗ್ಯನ ಹತ್ರ ಬೆಳಗ್ಗೆ ಹೇಳಿದೆ ಛತ್ರಿ ತಗೊಂಡು ಹೋಗೋದು ಬೇಡ ಅಂತ ಹೇಳಿ. ಹಾಗೆ ತಕೊಂಡು ಹೋಗಿದ್ದಾಳೆ. ಅವಳು ಬರುದಂದ್ರೆ ಬೆಳಗ್ಗೆಯಿಂದ ಮನೆಯೆಲ್ಲ ಫುಲ್ ಅಂದ್ರೆ ಡಲ್ ಆಗಿರುತ್ತೆ. ಅವಳು ಬರೋ ಟೈಮ್ ಆಯ್ತು ಅಂದ್ಕೂಡಲೇ ನಾನೊಂದು ಸ್ವಲ್ಪ ಆಕ್ಟಿವ್ ಆಗಿಬಿಡ್ತೀನಿ. ಓ, ನನ್ನ ಮಗಳು ಬರ್ತಾಳೆ ಅನ್ನೋದು. ಓಕೆ, ಫಟಾಫಟ್ ಅಂತ ನನಗೆ ಕೆಲಸ ಎಲ್ಲ. ನಾನು ಸ್ವಲ್ಪ ಹಲ್ವಾ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇದೆ. ಇದೊಂದು ಸ್ವಲ್ಪ ಡ್ರೈ ಆದ್ರೆ ಸಾಕು. ಹಲ್ವಾ ಮಾಡಿ ಆಯ್ತು. ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಇದು ಕುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ ಅಂತ ಹೇಳ್ತಾರೆ. ಇದಕ್ಕೆ ಚೆನ್ನಾಗಿ ಡ್ರೈ ಫ್ರೂಟ್ಸ್, ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮನೆ ಮಂದಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ಯಾರಾದ್ರೂ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ಕೇಳಿ, ಇನ್ನೊಂದ್ಸಲ ನಾನು ಶೇರ್ ಮಾಡ್ತೀನಿ ರೆಸಿಪಿಯನ್ನ. ಬಿಸಿ ಆಗಿದೆ, ಅಲ್ಟಿಮೇಟ್. ಇದ್ರ ಮುಂದೆ ಯಾವ ಹಲ್ವಾನು ಅಲ್ಲ, ಯಾವ ಸ್ವೀಟು ಅಲ್ಲ, ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಏನೋ ಫಂಕ್ಷನ್ ಇದ್ರೆ ಈ ತರ ಒಂದು ಟ್ರೈ ಮಾಡ್ಬೋದು. ಬಟ್ ಏನು ಅಂದ್ರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕುಂಬಳಕಾಯಿ ಹಾಕಿದ್ರು ಅದು ಸ್ವಲ್ಪ ಕಮ್ಮಿನೇ ಆಗೋದು. ಜಾಸ್ತಿ ಮಾಡುವಾಗ ತುಂಬಾ ಕ್ವಾಂಟಿಟಿಯಲ್ಲಿ ಕುಂಬಳಕಾಯಿ ಬೇಕು, ಹಾಗೆ ಅದನ್ನ ತುರಿಬೇಕು. ಅದೊಂದು ಕೆಲಸ ಬಿಟ್ರೆ ಇದೇನು ಪ್ರೊಸೀಜರ್ ಜಾಸ್ತಿ ತಕೊಳ್ಳೋದಿಲ್ಲ. ಅದಕ್ಕೆ ಹಾಕುವ ಐಟಮ್ ಎಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ರೆ ಮಾತ್ರ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಟೇಸ್ಟ್ ವೈಸ್ ಸೂಪರ್ ಆಗುತ್ತೆ. ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಳ್ಳುವಂತ ಹಲ್ವಾ ರೆಸಿಪಿ. ಬೇಕಾದ್ರೆ ನೆಕ್ಸ್ಟ್ ಕೇಳಿ, ನಾನು ಶೇರ್ ಮಾಡ್ತೀನಿ. ಇದಕ್ಕೆ ನಾನು ದ್ರಾಕ್ಷಿ ಏನು ಹಾಕಿಲ್ಲ, ಗೋಡಂಬಿ ಮಾತ್ರ ಹಾಕಿದ್ದೀನಿ. ಪ್ರಾಗ್ಯ ದ್ರಾಕ್ಷಿ ಇಷ್ಟಪಡಲ್ಲ, ಅದಕ್ಕೆ. ಸೂಪರ್ ಕುದೀತಾ ಉಂಟು. ಸಾಂಬಾರ್ ಕುದ್ಮೇಲೆ ಒಂಚೂರು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅವಳನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಕು. ಓಕೆ, ನೋಡುವ ಮತ್ತೆ ಪ್ರಾಗ್ಯ ಬಂದ್ ಕೂಡ ಸರ್ಪ್ರೈಸ್ ಕೊಡುವ, ಎಷ್ಟು ಖುಷಿ ಆಗ್ತದೆ. ಓಕೆ, ಸಾಂಬಾರೆಲ್ಲ ಆಯ್ತು. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 4:10 ಆಯ್ತು. ನನಗೊಂಚೂರು ಅಂಗಡಿಗೆ ಹೋಗ್ಲಿಕ್ಕೆ ಉಂಟು. ಇಲ್ಲಿಂದ ಹೋಗ್ಲಿಕ್ಕೆ 5 ಮಿನಿಟ್ಸ್ ಆಗುತ್ತೆ. ಅವಳು ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಷ್ಟೊತ್ತಿಗೆ ಅವಳು ಬರ್ತಾಳಲ್ಲ, ಹಾಗೆ ಸೀದಾ ಬರೋಕ್ಕಾಗತ್ತೆ. ಮತ್ತು ಅವಳನ್ನ ಅಂಗಡಿಗೆ ಕರ್ಕೊಂಡೋದ್ರೆ ಅದು ಬೇಕು ಇದು ಬೇಕು ಸುಮ್ಮನೆ ಹೇಳಕ್ ಶುರು ಮಾಡ್ತಾಳೆ. ಅದಕ್ಕಿಂತ ಫಸ್ಟೇ ಹೋಗ್ನ. ಇವಾಗ ನಾನು ಅಂಗಡಿಗೆ ಹೋಗಿ ಪ್ರಾಗ್ಯಂಗೆ ಸ್ನ್ಯಾಕ್ಸು ಮತ್ತು ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಹಾಗೆ ಬಸ್ ಬರ್ತದಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಬೇಗ ಬರುತ್ತೆ ಬಸ್ಸು, ಒಂದೊಂದ್ಸಲ ಒಂದು 5 ಮಿನಿಟ್ಸ್ ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಸೈಡಲ್ಲಿ ನಿಂತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈ ರೋಡ್ ಚಿಕ್ಕದಾಗಿರೋದ್ರಿಂದ ವೆಹಿಕಲ್ಗಳು ಯಾವಾಗಲೂ ಬರ್ತಾ ಇರುತ್ತೆ. ನಾನೊಂದು ಸೈಡಲ್ಲಿ ಅಲ್ಲಿ ಯಾಕೆ ನಿಂತ್ಕೊಳ್ಳೋದು ಅಂತ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ. ಖುಷಿ ಆಗ್ತಾ ಉಂಟಾ? ನಿಂಗೆ ನಾನೇ ತಗೊಬಂದಿದ್ದೆ ನಿಂಗೆ. ಹಾಗೆ ಪ್ರಾಗ್ಯ ಬಂದ್ಲು. ಇವಾಗ ನಾನು ಪ್ರಾಗ್ಯ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಯಾರು ಸಗಣಿ ಇಡ್ತಾರೆ? ದನ ಸಗಣಿ ಇಟ್ಟಿದ್. ಮತ್ತೆ ಯಾರ್ಯಾರೋ ಬಂದು ಸಗಣಿ ಇಟ್ಟು ಹೋಗ್ತಾರ. ನಿಂಗೆ ಮನೇಲಿ ಒಂದು ಸರ್ಪ್ರೈಸ್ ಉಂಟು.
ಮನೇಲಿ ಒಂದು ದೊಡ್ಡ ಸರ್ಪ್ರೈಸ್. ಓಡ್ಬೇಡ, ಗಾಡಿ ಬರ್ತದೆ. ಅದು ಗೆಸ್ ಮಾಡ್ತೀಯಾ? ನೋ ನೋ. ಬಾಯಿಗೆ ಹಾಕ್ತೇನೆ, ನೀನು ಏನಂತ ಗೆಸ್ ಮಾಡ್ಬೇಕು. ಓಕೆ, ಕಣ್ಣು ಮುಚ್ಚು. ಇಷ್ಟ ಆಯ್ತಾ? ಸೂಪರ್ ಆಗಿದ್ಯಾ? ನಂಗೂ ಒಂದೆರಡು ಸರ್ಪ್ರೈಸ್ ಇದೆಯಾ? ಏನು ಖುಷಿ ಆಯ್ತಾ? ಹಾಗೆ ಅವಳಿಗೆ ಊಟ ಹಾಕೊಂಡು ಬಂದೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಸಂಜೆ ಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಸೊ ಏನಂದರೆ ಅವಳು ಬಂದಮೇಲೆ ನನಗೆ ಪ್ರಾಗ್ಯ ಬಂದಮೇಲೆ ಫುಲ್ ಬ್ಯುಸಿ ಆಗಿಬಿಡ್ತೀನಿ ನಾನು. ಯಾಕಂದರೆ ಅವಳು ಬಂದಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಅವಳ ಹೋಮ್ವರ್ಕ್, ಮತ್ತೆ ಅವಳಿಗೆ ನೈಟ್ ಊಟ, ಮತ್ತೆ ಅವರನ್ನು ಬೇಗ ಮಲಗಿಸ್ಬೇಕು, ಮತ್ತೆ ನಾಳೆ ಏನು ತಿಂಡಿ ಮಾಡೋದು, ಏನು ಮಾಡೋದು, ಅವಳಿಗೆ ಸ್ನ್ಯಾಕ್ಸ್ ಏನು ಹಾಕೋದು, ಅದೆಲ್ಲ ಯೋಚನೆಗಳು. ಮತ್ತು ಹಾಗಾಗಿ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಿಲ್ಲ. ಅದಾದಮೇಲೆ ಮತ್ತೆ ಬೆಳಿಗ್ಗೆ ಎದ್ಮೇಲೆ ಸೇಮ್ ರೊಟೀನ್. ಅವಳನ್ನು ಎಬ್ಬಿಸ್ಬೇಕು, ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು, ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಹಾಗೆ ಅವ್ರು ನಿದ್ದೆಗಣ್ಣಲ್ಲಿ ಇರ್ತಾರೆ. ಎದ್ದಿಲ್ಲ ಅಂದರೆ ಅವರು ಬೇಗ ಹೇಳಿ ಅಂತ ಹೇಳಿದ್ರು ಹೇಳಕ್ಕಾಗಲ್ಲ, ಮಕ್ಕಳಿಗೆ ನಿದ್ದೆ ಸರಿಯಾಗಲ್ಲ. ಹಾಗಾಗಿ ಗಡಿ ಬಿಡಿ ಆಗಿರ್ತೀನಿ. ಹಾಗಾಗಿ ಜಾಸ್ತಿ ವ್ಲಾಗೇ ಮಾಡಕ್ ಹೋಗಿಲ್ಲ ನಾನು. ಹಾಗೆ ನಮಗೂ ಕೂಡ ಅದು ಒಂದು ಸ್ಟ್ರೆಸ್ ಇರ್ತದಲ್ಲ. ಹಾಗೆ ಆಮೇಲೆ ಅವಳು ಸ್ಕೂಲಿಗೆ ಬಿಟ್ಟಾದ್ಮೇಲೆ ಬಂದಾದ್ಮೇಲೆ ನನ್ನ ಹಸ್ಬೆಂಡಿಗೆ ತಿಂಡಿ ಕೊಟ್ಟೆ. ಹಾಗೆ ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನೊಂದು ಅಭ್ಯಾಸ ಇದೆ, ಒಂದು 3 ಮಿನಿಟ್ಸ್ ನಾನು ಮೊಬೈಲ್ ನೋಡ್ತೀನಿ. ಒಂದು 6 ಗಂಟೆಗೆಲ್ಲ ಎದ್ದೇಳ್ತೀನಿ. ಎದ್ದಾದ್ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು 2 ಮಿನಿಟ್ಸ್ ಮೊಬೈಲ್ ನೋಡಿಬಿಟ್ಟು ನನ್ನ ಯೂಟ್ಯೂಬ್ ಆಗಿರಲಿ, ಡೈಲಿ ಅರ್ನಿಂಗ್ಸ್ ಎಷ್ಟಾಗಿದೆ, ಹಾಗೆ ಇವತ್ತು ವಿಡಿಯೋ ಹಾಕಿದೆ ಅದಕ್ಕೆ ಎಷ್ಟು ಅರ್ನಿಂಗ್ ಆಗಿದೆ, ಸೊ ಅದನ್ನೆಲ್ಲ ನೋಡಿಬಿಟ್ಟು ಹಾಗೆ ವಾಟ್ಸಪ್ಪಲ್ಲಿ ಯಾರಾದರೂ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದಾರ ಅದಕ್ಕೊಂದು ರಿಪ್ಲೈ ಮಾಡಿ, ಹಾಗೆ ಏನಾದರೂ ಅದರ ಸ್ಟೇಟಸಲ್ಲಿ ಹಾಕಿದಾರಾ ಅದನ್ನು ನೋಡಿ ಎದ್ದೇಳೋದು. ಅವಾಗ ಒಂದು ಖುಷಿಯಾದೇನಾದ್ರೂ ಒಂದು ಸ್ಟೇಟಸ್ ಬಂದಿದ್ರೆ ಖುಷಿ ಆಗುತ್ತೆ. ಕೆಲವೊಂದ್ ಕಡೆ ಇರುತ್ತೆ ನಮ್ಮ ಊರಿನ ಸುತ್ತಮುತ್ತಲು ನಡೆದಿರೋದು ಹೇಳುದು ನಾನು. ಅಂದ್ರೆ ಕೆಲವ್ರ ಮುಂದೆ ನಾವು ಚಿಕ್ಕ ಮಕ್ಳಿದ್ದನು ಅವ್ರು ನಮ್ಮ ಮುಂದೆನೆ ಇರ್ತಾರೆ. ಅಂತವ್ರಿಗೆಲ್ಲ ಏನಾದ್ರು ಆಗ್ಬಿಟ್ರೆ ಇನ್ನೂ ವಯಸ್ಸೇ ಆಗಿರಲ್ಲ, ವಯಸ್ಸಲ್ಲದ ವಯಸ್ಸಲ್ಲಿ ಸಾವು ಅನ್ನೋದು ಬಂದ್ಬಿಟ್ರೆ ಅದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸ್ತಿದೆ ಪ್ರಪಂಚದಲ್ಲಿ ಏನು ಆಗ್ತಿದೆ ಅಂತ ಗೊತ್ತಾಗಲ್ಲ. ಒಂದ್ಸಲ ಅಪ್ಸೆಟ್ ಆಗೋಗುತ್ತೆ. ನಿನ್ನೆ ಒಂದ್ ಕಡೆ ನೋಡಿದೆ, ಒಂದು ಡಾಕ್ಟರ್, ಆಕ್ಚುಲಿ ಅವರು ತುಂಬಾ ಫಿಟ್ ಆಗಿರುವವರು, ತುಂಬಾ ಆಕ್ಟಿವ್ ಆಗಿರುವವರು, ಹಾಗೆ ಎಲ್ಲದರಲ್ಲೂ ನಮ್ಮ ಏನು ಹೇಳ್ಬೋದು ಅಂದ್ರೆ ಯಾರಿಗೂ ತೊಂದರೆ ಮಾಡದೆ ಒಂದು ಸಮಾಜ ಅಂದ್ರೆ ಅವರಿಗೆಲ್ಲ ಸಹಾಯ ಮಾಡಬೇಕು, ಆ ತರ ಮನಸ್ಥಿತಿಯವರಿಗೆ ಸಾವು ಬರ್ತದೆ. ಇವತ್ತು ನಾನು ಕೆಲವು ಸ್ಟೇಟಸ್ ಅಲ್ಲಿ ನೋಡಿದೆ, ನಮ್ಮ ಊರಲ್ಲಿ ನಮ್ಗಿಂತ ಅಂದ್ರೆ ಅವ್ರ ಎದುರುಗಡೆ ನಾವು ಬೆಳೆದಿರೋರು, ನಾವಿನ್ನು ಚಿಕ್ಕ ಮಕ್ಕಳು, ಅಂಥವರೆಲ್ಲ ಸಾವು ಬರುತ್ತೆ ಅಂದ್ರೆ ನಿಜವಾಗ್ಲೂ ಏಜಲ್ಲಿ ಇವಾಗ ನಾನು ಹೆಚ್ಚಿನ ಕಡೆ ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಈ ತರ ಆಗಿದೆ ಅಂದಾಗ ಎಷ್ಟು ಬೇಜಾರಾಗ್ತದಂದ್ರೆ ಏನಾಗ್ತಿದೆ ನಮ್ಮ ಪ್ರಪಂಚದಲ್ಲಿ, ಯಾಕೆ ಈಗ ಆಗ್ತಾ ಇದೆ ಒಂಥರ ಮೈಂಡೇ ಬೆಳಗ್ಗೆ ಅಪ್ಸೆಟ್ ಆಗೋಗುತ್ತೆ. ಅದು ಒಂದು. ಹಾಗೆ ಕೆಲವೊಂದು ವಿಚಾರಗಳು ನೋಡಿದಾಗ ಯಾರಿಗೂ ಪಾಪ ಏನೂ ತೊಂದರೆ ಮಾಡಿಲ್ಲ, ಅವರು ಯಾರಿಗೂ ಒಂದು ಕೆಟ್ಟದ್ದು ಬಯಸಿರಲ್ಲ, ಆದ್ರೂ ಎಂತೆಂಥ ಸಾವು ಬರ್ತದೆ ಅನ್ನೋದೊಂದು ತುಂಬಾನೇ ಒಂಥರ ಮೈಂಡ್ ಅಪ್ಸೆಟ್ ಮಾಡಿ ಒಂಥರ ಮೂಡೇ ಆಫ್ ಆದಾಗ ಆಗುತ್ತೆ. ಮನುಷ್ಯನ ಜೀವನನೇ ಅಷ್ಟೇ ಅಲ್ವಾ, ನಾವು ಇರೋ ತನಕ ನಮ್ಗೆ ಅದಿಲ್ಲ ಇದಿಲ್ಲ, ನಾವು ಅಲ್ಲಿ ಹೋಗಿಲ್ಲ ಇಲ್ಲಿ ಹೋಗಿಲ್ಲ, ಅಥವಾ ಎಷ್ಟು ಬೇಜಾರು ಮಾಡ್ಕೊಳ್ತೀವಿ, ಯಾರೋ ಜೊತೆ ಜಗಳ ಮಾಡ್ತೀವಿ, ಎಷ್ಟು ಒಂದು ಸಫರ್ ಪಡ್ತೀವಿ. ಈ ಜೀವನದ ಜಂಜಾಟದಲ್ಲಿ ಎಷ್ಟೆಲ್ಲ ನಾವು ಕೆಲವೊಂದು ಖುಷಿನ ಕಳ್ಕೊಂಡೇ ಬಿಡ್ತೀವಿ ಅಂತ ನಾನು ಅನ್ಕೊಳ್ತೀನಿ. ಆಕ್ಚುಲಿ ಏನಂದ್ರೆ ಇವಾಗ ನನಗೆ ಅನ್ನಿಸ್ತಿರೋದು, ಕೆಲವರು ಎಷ್ಟು ಫಿಟ್ ಆಗಿ ಎಷ್ಟು ಆಕ್ಟಿವ್ ಆಗಿರೋರಿಗೆ ಒಂದು ಡೆತ್ ಅಂತ ಆಗ್ತದೆ. ಹಾಗನ್ನುವಾಗ ನಾವು ಅನ್ಕೋಬೇಕು ಲೈಫಲ್ಲಿ ಒಂದೊಂದು ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ. ಯಾಕಂದರೆ ನಾಳೆ ನಾವು ಇರ್ತೀವೋ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗಿನ ಸಿಚುವೇಶನ್ ನೋಡಿದಾಗ ಹಾಗೆ ಅನಿಸುತ್ತೆ, ಇವತ್ತು ಮಾತಾಡಿರ್ತೀವಿ, ನಾಳೆ ಅವರು
ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಎಂತೆಂಥ ಸಾವು ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಕೆಲವ್ರು ಹೇಳ್ತಾರೆ ಇದು ಕೊರೋನಾ ವ್ಯಾಕ್ಸಿನ್ ಎಫೆಕ್ಟ್ ಹಾಗೆ ಹೀಗೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಕೊರೋನಾ ವ್ಯಾಕ್ಸಿನ್ ಎಫೆಕ್ಟು ಅಥವಾ ಇವಾಗಿನ ಫುಡ್ ಎಲ್ಲ ಕೆಮಿಕಲೈಸ್ಡ್ ಫುಡ್ಡಿಂದ ಎಫೆಕ್ಟು ಅಥವಾ ನಮ್ಮ ಲೈಫ್ ಸ್ಟೈಲ್ ಎಫೆಕ್ಟು ಅಥವಾ ಯಾವುದರಿಂದ ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಲೈಫಿನ ಪ್ರತಿಯೊಂದು ಮೂಮೆಂಟ್ನು ನಾವು ಖುಷಿಯಿಂದ ಕಳಿಬೇಕಾಗುತ್ತೆ. ಯಾಕಂದರೆ ನಾಳೆ ಅನ್ನೋದು ನಮ್ಮ ಲೈಫಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರಿ, ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿ. ನಾನೇ ಆಗಿರ್ಬೋದು, ಈಗ ಎಷ್ಟೋ ಸಲ ನಾನು ಅನ್ಕೊತೀನಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಒಂದು 400 ವ್ಯೂಸ್ ಬರಲಿ, 500 ವ್ಯೂಸ್ ಬರಲಿ, 600 ಬರಲಿ, ತುಂಬಾ ಒಂದೊಂದ್ಸಲ ಅಪ್ಸೆಟ್ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷದಿಂದ ವಿಡಿಯೋ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ರೀಚ್ ಆಗಿಲ್ಲ ಅಂದರೆ ಎಷ್ಟು ಬೇಜಾರಾಗ್ತದೆ ಅಂದರೆ ತುಂಬ ಬೇಜಾರಾಗುತ್ತೆ. ಆ ಮೊಮೆಂಟಿಗೆ ನಾನು ಬೇಜಾರು ಮಾಡ್ಕೊತೀನಿ, ಯಾಕೆ ವಿಡಿಯೋ ಮಾಡಬೇಕು, ಇದೊಂದು ಬರುವಂದ 500-600 ವ್ಯೂಸಿಗೆ ಅಂತ ಹೇಳಿ ನಾನೇ ಬೇಜಾರು ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಒನ್ ಡೇ ಬೇಜಾರು ಮಾಡ್ಕೊಂಡಿರ್ಬೋದು. ಆಮೇಲೆ ನೆಕ್ಸ್ಟ್ ಡೇ ಅನಿಸುತ್ತೆ ನನಗೆ, ಬೇಜಾರು ಮಾಡಿಕೊಂಡು ನಾನು ವಿಡಿಯೋ ಬಿಟ್ಟರೆ ನಾನು ಏನು ಮಾಡ್ತೀನಿ, ಫ್ರೀ ಟೈಮ್ ಇರುವಾಗೆಲ್ಲ ಮೊಬೈಲ್ ನೋಡ್ತೀನಿ, ಬೇರೆ ಯಾರದ್ದೋ ವಿಡಿಯೋಸ್ ನೋಡ್ತೀನಿ, ಅದರಲ್ಲಿ ನಾನು ನನ್ನ ಟೈಮನ್ನು ಹಾಳು ಮಾಡ್ಕೊಳ್ತೀನಿ. ಅಷ್ಟೇ ಬಿಟ್ಟರೆ ಏನೂ ಮಾಡಲ್ಲ. ಇದು ನನ್ನ ರೊಟೀನ್. ಅಥವಾ ನಾನೊಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಡೇ ಎಡಿಟ್ ಮಾಡಬೇಕು ಅಂದಾಗ ಬ್ಯುಸಿ ಆಗಿಬಿಡ್ತೀನಿ. ಆವಾಗ ನನಗೆ ಬೇರೆ ಆಲೋಚನೆಗಳು ಬರೋದಿಲ್ಲ. ಹಾಗಾಗಿ ನಾನು ಎಷ್ಟೇ ವ್ಯೂಸ್ ಬರಲಿ, ಯಾರೇ ಸಪೋರ್ಟ್ ಮಾಡಲಿ, ಯಾರೇ ನನ್ನ ಜೊತೆಗಿರಲಿ ಅಥವಾ ಬೆನ್ನಿಂದ ಏನು ಬೇಕಾದರೂ ಹೇಳಲಿ, ಹಾಗೆ ನನ್ನ ವಿಡಿಯೋ ಇಷ್ಟಪಡ್ದಿರೋರು ಇರ್ಬೋದು, ಇಷ್ಟಪಡೋರು ಇರ್ಬೋದು, ಆದ್ರೂ ನಾನು ವಿಡಿಯೋಸ್ ಮಾಡ್ತೀನಿ. ಯಾಕಂದರೆ ಲೈಫಲ್ಲಿ ಬ್ಯುಸಿ ಆಗಿರಬೇಕು. ಹಾಗೆ ನನಗೇನು ಅನಿಸುತ್ತೆ, ನನಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋಸನ್ನು ಮಾಡ್ತೀನಿ ಅಷ್ಟೇ. ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗ್ಬೋದು ಅನ್ನೋದು ನಂಗೆ ಗೊತ್ತುಂಟು. ಸಕ್ಸಸ್ ಸಿಕ್ಕತ್ತೆ. ಪ್ರಯತ್ನ ನಮ್ದು ಆಗಿರ್ಬೇಕಷ್ಟೇ. ಫಲ ಎಲ್ಲ ದೇವ್ರಿಗೆ ಕೊಟ್ಟಿರ್ಬೋದು, ಕೊಡ್ತಾರೆ ಅವರು ಇವತ್ತೆಲ್ಲ ನಾಳೆ. ಮತ್ತೆ ಲಕ್ ಅನ್ನೋದಿರಬೇಕು ಜೀವನದಲ್ಲಿ. ಲಕ್ ಇಲ್ಲ ಅಂದರೆ ಆಗಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟು ಸ್ವಲ್ಪನಾದ್ರೂ ಲಕ್ ಇರಲೇಬೇಕು ನಾವು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ. ಹಾಗೆ ನಮ್ಮದು ಪ್ರಯತ್ನ ಫಸ್ಟ್ ಆಗಿರಬೇಕು. ಪ್ರಯತ್ನ ಎಷ್ಟು ನಾವು ಜಾಸ್ತಿ ಪಡ್ತೀವೋ ಅಷ್ಟು ನಮಗೆ ಜೀವನದಲ್ಲಿ ಸಕ್ಸಸ್ ಅನ್ನ ಸಿಗ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಜಾಸ್ತಿ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ನನಗೆ. ಯಾಕಂದರೆ ತುಂಬ ಒಂಥರ ಮೈಂಡ್ ಅಪ್ಸೆಟ್ ಆಯ್ತು ನನಗೆ ಒಂದ್ಸಲ ಕೆಲವೊಂದು ವಿಚಾರಗಳು ಕೇಳಿದಾಗ. ಸೊ ಅದಕ್ಕೆ ಸ್ವಲ್ಪನೇ ಬ್ಲಾಗ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ನನ್ನ ವಿಡಿಯೋಗೆ ಬರ್ತಿರೋ ವ್ಯೂಸ್ ಇದೆಲ್ಲ ನೋಡಿದಾಗ ಒಂದೊಂದ್ಸಲ ಅಪ್ಸೆಟ್ ಆಗಿಬಿಡ್ತೀನಿ ನಾನು. ಹಾಗಂತ ನಾನೇನು ವಿಡಿಯೋ ಬಿಡ್ತೀನಿ ಅಂತಲೂ ಹೇಳಲ್ಲ. ಅನಿಸುತ್ತೆ ಒಂದ್ಸಲ ಮನಸ್ಸಿಗೆ, ಬೇಡ ಯಾಕೆ ನಂಗೆ ಬೇಕಿತ್ತ ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಬಿಟ್ರೆ ಒನ್ ಡೇ ನಾನು ಬೇಜಾರಾಗಿರ್ಬೋದು, ನೆಕ್ಸ್ಟ್ ಡೇ ಮತ್ತೆ ನಾನು ಸೇಮ್ ಅದೇ ಒಂದು ಆಕ್ಟಿವ್ನೆಸ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಹಾಗೆ ನನ್ನ ಕೆಲವೊಂದು ಮೂಮೆಂಟ್ಗಳು ನಾವು ಬೇರೆ ಟೈಮಲ್ಲಿ ಆಗಿದ್ರೆ, ಈಗ ಒಂದು ಯೂಟ್ಯೂಬ್ ಚಾನಲ್ ಇಲ್ಲ ಅಂತ ಹೇಳಿದ್ರೆ ನಂದು, ನಾನೇನು ಮಾಡ್ತಿದ್ದೆ ಹೇಳಿ, ಎಲ್ಲ ಮೂಮೆಂಟ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಮೇನ್ಲಿ ನನ್ನ ಮಗಳದ್ದು, ಅವಳದ್ದು ತುಂಟತನ ಏನಿರ್ಬೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು ಚಾನಲ್ ಇರೋಕೆ ಹೋಗಿ ನಾನು ಎಲ್ಲವನ್ನ ಕ್ಯಾಪ್ಚರ್ ಮಾಡ್ತೀನಿ. ಇನ್ನೊಂದು ದಿವಸ ಅದು ನನಗೆ ಖುಷಿ ಕೊಡ್ಬೋದು. ಹಾಗೆ ನನ್ನ ಮಗಳಿಗಾದ್ರೂ ಒಂದು ಮೆಮೊರೇಬಲ್ ಆಗ್ಬೋದು. ಇನ್ನೊಂದು ದಿವಸ ಅವಳು, ನಾನು ಚಿಕ್ಕವಳಿರ್ಬೇಕಾದ್ರೆ ಹೀಗಿದ್ದೆ, ಹೀಗೀಗೆ ಮಾಡಿದ್ದೆ, ನನ್ನ ಮಮ್ಮಿ ಹೀಗಿದ್ಲು, ಹೀಗೆ ಮಾಡ್ತಿದ್ಲು ಅನ್ನೋದು ಅವಳು ನೋಡಿದಾಗ ಅವಳಿಗೆ ಸಹ ಖುಷಿ ಆಗ್ಬೋದು. ಅದಕ್ಕೋಸ್ಕರ ನಾನು ಎಲ್ಲ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಒಂದು ಖುಷಿಯಾಗಿ ಒಂದು ವಿಡಿಯೋನ ಮಾಡ್ತೀನಿ, ಖುಷಿಯಾಗಿ ಹಾಕ್ತೀನಿ. ಒಂದು 10 ಜನ ಆದರೂ ಕಮೆಂಟ್ ಮಾಡ್ತಾರೆ, ಒಂದು ಖುಷಿಯಿಂದ ನಿಮ್ಮ ವಿಡಿಯೋ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಸಾಕು ಅಷ್ಟೇ. ಎಲ್ಲರನ್ನ ನಾವು ನನ್ನ ವಿಡಿಯೋ ನೋಡಿ ನನ್ನನ್ನು ಇಷ್ಟಪಡಿ, ನನ್ನ ಪ್ರೀತಿ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು 10 ಜನದಲ್ಲಿ ಒಂದು 5 ಜನ ಆದರೂ ನಮ್ಮನ್ನು ಇಷ್ಟಪಡೋರು ಇರ್ತಾರೆ, ಒಂದು 5 ಜನ ನಮ್ಮ ಇಷ್ಟಪಡದೇ ಇರೋರು ಇರ್ತಾರೆ. ನೋಡಿರೋ 500 ಜನದಲ್ಲಿ ಒಂದು ಸ್ವಲ್ಪ ಜನ ಏನ್ ಮಾಡ್ತಾರೆ ನೋಡೋಣ ಅಂತ ನೋಡೋರು ಇರ್ತಾರೆ. ಕೆಲವರು ಇಷ್ಟಪಟ್ಟು ಖುಷಿ ಪಡೋರು ಇರ್ತಾರೆ. ಏನ್ ಮಾಡಕ್ಕಾಗಲ್ಲ, ಪ್ರಪಂಚನ ಹೀಗೆ ಇರೋದು. ಅವ್ರ ಮಧ್ಯೆನೆ ನಾವು ಬದುಕಬೇಕಾಗತ್ತೆ. ನಮ್ಗೇನಿಷ್ಟನೋ ನಾವು ಅದನ್ನ ಮಾಡ್ಬೇಕು. ಮಾಡೋ ಒಂದು ಕೆಲಸದಲ್ಲಿ ಯಾರಿಗೂ ನೋವು ಆಗ್ಬಾರ್ದು, ಯಾರಿಗೂ ಕೆಟ್ಟದ್ ಬಯಸಬಾರ್ದು ಅನ್ನೋದೊಂದು ಮೈಂಡಲ್ಲಿ ಇದ್ರೆ ಸಾಕು. ನಮ್ಮಲ್ಲಿ ಆಗುತ್ತೆ ಅಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು, ಆಗಲ್ಲ ನಾವು ಸೈಲೆಂಟ್ ಆಗಿರೋದು ಅಷ್ಟೇ. ನಾನೊಂದು ಅನ್ಕೊಂಡಿರೋದಷ್ಟೇ. ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ನಿಮಗೆ ನನ್ನ ಮಾನಿಟೈಸೇಷನ್ ಆದ ಬಗ್ಗೆ ಹಾಗೆ ಎಷ್ಟು ಪೇಮೆಂಟ್ ಬಂದಿದೆ ಅನ್ನೋ ಬಗ್ಗೆ ಇವತ್ತೇ ಮಾಡ್ಬೇಕಂದಿದ್ದೆ, ಹಾಗಾಗಿ ಒಂದು ವ್ಲಾಗ್ ಮಾಡಿದ್ದೀನಲ್ಲ, ಸೊ ಹಾಗಾಗಿ ಇದನ್ನೇ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಅದೇ ವಿಡಿಯೋವನ್ನ ಹಾಕ್ತೀನಿ, ಕಂಪ್ಲೀಟ್ ಡೀಟೇಲ್. ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಎಲ್ಲ ಮೂಮೆಂಟಲ್ಲೂ ನನ್ನ ಜೊತೆ ಇದ್ರಿ. ಸೊ ನನಗೆ ಎಷ್ಟು ಪೇಮೆಂಟ್ ಬಂತು, ಏನು ಮಾಡಿದೆ ಅದನ್ನು ನಾನು ಅನ್ನೋದ್ರ ಬಗ್ಗೆ ನಿಮಗೂ ಒಂದು ಡೀಟೇಲ್ಸ್ ನಾನು ಕೊಡ್ತೀನಿ. ನೆಕ್ಸ್ಟ್ ಅದೇ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.